ವೀಕ್ಷಕರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳಿಗೂ ಹೆಚ್ಚಿನ ಸಮಯ ಆಗಿದ್ರೂ ಕೂಡ ಭಾರತ ದೇಶ ವಿಶ್ವದಲ್ಲಿ ನಂಬರ್ 1 ದೇಶ ಆಗಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಈಗ ಆ ಒಂದು ಸಮಯ ಸನ್ನಿಹಿತವಾಗಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದ ಈಗಿನ ಪ್ರಧಾನಿ ಹಾಗೂ ಅವರು ಕೈಗೊಳ್ಳುತ್ತಿರುವಂತಹ ಪ್ರಮುಖ ವಿದೇಶಾಂಗ ನೀತಿಗಳು. ಯಾಕೆಂದ್ರೆ ಇಂಥ ಒಂದು ಸಮಯದಲ್ಲಿ ಭಾರತ ಯಾವ ದೇಶದೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಇಟ್ಕೋಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಇದು ಭಾರತಕ್ಕೆ ಅತ್ಯಂತ ದುಸ್ಸಂದರ್ಭ. ಇಂಥ ಸಂದರ್ಭದಲ್ಲಿ ಅದು ಯಾವ ದೇಶಗಳ ಜೊತೆ ಯಾವ ರೀತಿಯ ಉತ್ತಮ ಸಂಪರ್ಕ ಹೊಂದಿದೆ ಅನ್ನೋದು ಪ್ರಧಾನ ಪಾತ್ರವನ್ನ ವಹಿಸುತ್ತೆ. ಭಾರತ ಈಗ ಅನುಸರಿಸ್ತಾ ಇರುವಂತಹ ವಿದೇಶಾಂಗ ನೀತಿಗಳನ್ನ ನೋಡಿ ಸುತ್ತಮುತ್ತಲ ದೇಶಗಳು ಕೂಡ ಮಾರು ಹೋಗಿವೆ. ಅದರಲ್ಲೂ ಅವು ಭಾರತದ ಶತ್ರು ದೇಶಗಳಿಗೆ ಸಿಂಹ ಸ್ವಪ್ನದಂತೆ ಕಾಡ್ತಿವೆ. ಆದ್ರೆ ವೀಕ್ಷಕರೇ, ಇದೆಲ್ಲ ಸಾಧ್ಯ ಆಗೋದಕ್ಕೆ ಕೇವಲ ಪ್ರಧಾನಮಂತ್ರಿಗಳ ಪಾತ್ರವಷ್ಟೇ ಇಲ್ಲಿ ಮುಖ್ಯ ಅಲ್ಲ. ಇದರ ಹಿಂದೆ ಇನ್ನೂ ಕೂಡ ಒಬ್ಬ ಪ್ರಮುಖ ವ್ಯಕ್ತಿ ಇದ್ದಾರೆ. ಅವರೇ ನಮ್ಮ ದೇಶದ ಈಗಿನ ವಿದೇಶಾಂಗ ಸಚಿವರಾದಂತ ಶ್ರೀ ಸುಬ್ರಹ್ಮಣ್ಯ ಜೈಶಂಕರ್ ಅವರು. ಇವರ ಹೆಸರನ್ನು ನಿಮ್ಮಲ್ಲಿ ಅನೇಕರು ಕೇಳದೇನೆ ಇರಬಹುದು. ವಿದೇಶಾಂಗ ಸಚಿವರಾಗಿ ಭಾರತಕ್ಕೆ ಸಮಯೋಚಿತ ಸಲಹೆ ಮತ್ತು ಸಹಕಾರಗಳನ್ನ ಕೊಡ್ತಾ ಬಂದಿರುವಂತಹ ಇವರು ಭಾರತ ಇತರ ದೇಶಗಳ ಜೊತೆ ಉತ್ತಮ ಒಡನಾಟ ಇಟ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆಗಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಶ್ರೀಯುತ ಮೋದಿಯವರು ಹಾಗೂ ಶ್ರೀ ಯೋಗಿ ಆದಿತ್ಯನಾಥ್ ಅವರನ್ನ ಬಿಟ್ರೆ ಪ್ರಧಾನಿ ಅಭ್ಯರ್ಥಿಗಳ ಸಾಲಲ್ಲಿ ಜೈಶಂಕರ್ ಅವರ ಹೆಸರು ಕೂಡ ಮೊದಲಿಂದನೂ ಗಾಢವಾಗಿ ಕೇಳ್ಬರ್ತಾ ಇದೆ. ಅಷ್ಟಕ್ಕೂ ಈ ಜೈಶಂಕರ್ ಅವರು ಯಾರು, ಇವರ ಐಡಿಯಾಲಜಿ ಏನು, ಇವರ ಹಿನ್ನೆಲೆ ಏನು, ವಿದೇಶಾಂಗ ಸಚಿವರಾಗಿ ಭಾರತದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಇವರ ಪಾತ್ರಗಳು ಏನು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿದು ಹೋಗೋಣ ಬನ್ನಿ ವೀಕ್ಷಕರೇ. ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇವತ್ತು ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಶ್ರೀ ಜೈಶಂಕರ್ ಅವರು ಈ ಹಿಂದೆ ಒಬ್ಬ ರಾಜ್ಯಸಭಾ ಎಂಪಿ ಆಗಿದ್ದವರು. ಇವರು ಇವತ್ತು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣ 2014ರಲ್ಲಿ ಇವರು ಭಾರತೀಯ ವಿದೇಶಾಂಗ ಮಂತ್ರಿಗಳ ಶಾಖೆಯಲ್ಲಿ ಇಂಡಿಯನ್ ಫಾರಿನ್ ಸೆಕ್ರೆಟರಿ ಇಲಾಖೆಯಲ್ಲಿ ಒಬ್ಬ ಸಿವಿಲ್ ಏಜೆಂಟ್ ಆಗಿ ಕೆಲಸ ಮಾಡ್ಕೊಂಡಿದ್ರು. ಇವರ ಪರಿವಾರ ಮೂಲತಃ ತಮಿಳುನಾಡಿನ ಮೂಲದ್ದು. ಆದ್ರೂ ಕೂಡ ಈ ಜೈಶಂಕರ್ ಜನಿಸಿದ್ದು ನ್ಯೂ ಡೆಲ್ಲಿಯಲ್ಲಿ. ಇವರು ತಮ್ಮ ಆರಂಭಿಕ ಸ್ಕೂಲನ್ನ ಏರ್ ಫೋರ್ಸ್ ಸ್ಕೂಲ್ ಆಫ್ ನ್ಯೂ ಡೆಲ್ಲಿ ಎಂಬಲ್ಲಿ ಮುಗಿಸ್ತಾರೆ ಹಾಗೂ ತಮ್ಮ ಪದವಿಯನ್ನ ಡೆಲ್ಲಿ ಯೂನಿವರ್ಸಿಟಿಯ ಸ್ಟೇಟ್ ಕಾಲೇಜ್ನಲ್ಲಿ ಮುಗಿಸ್ತಾರೆ. ಹಾಗೂ ಮುಂದೆ ವಿಶೇಷವಾಗಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಇವರು ತಮ್ಮ ಸ್ನಾತಕೋತ್ತರ ಪದವಿ, PhD ಹಾಗೂ MPL ಪದವಿಗಳನ್ನ ಯಶಸ್ವಿಯಾಗಿ ಮುಗಿಸ್ತಾರೆ. ಇವರ ತಂದೆ ಆದಂತಹ ಸುಬ್ರಹ್ಮಣ್ಯ ಅವರು ಒಬ್ಬ ಮಾಜಿ ನಿವೃತ್ತ IPS ಅಧಿಕಾರಿ. ಈ ಜೈಶಂಕರ್ ಅವರು ಹಿಂದಿ, ತಮಿಳು, ಇಂಗ್ಲಿಷ್, ಜಪಾನೀಸ್, ರಷ್ಯನ್, ಚೈನೀಸ್ ಭಾಷೆಗಳನ್ನ ಮಾತ್ರವಲ್ಲದೆ ಅವರಿಗೆ ಹಂಗೇರಿಯನ್ ಭಾಷೆ ಕೂಡ ಬರುತ್ತೆ. ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಭಾಷೆಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿದಂತ ಜೈಶಂಕರ್ ಅವರಿಗೆ ವ್ಯಾಸಂಗ ಮುಗಿದ ನಂತರ ಕೆಲಸಕ್ಕಾಗಿ ಎಲ್ಲೂ ಕೂಡ ಅಲ್ದಾಡುವಂತ ಸ್ಥಿತಿ ಇರಲಿಲ್ಲ. ಹೀಗಾಗಿ 80ರ ದಶಕದಲ್ಲಿ ಅವರು ಭಾರತೀಯ ಫಾರಿನ್ ಸರ್ವಿಸ್ ನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಹಾಗೂ ಚೀನಾ ಮತ್ತು ಅಮೆರಿಕ ದೇಶಗಳಿಗೆ ಭಾರತೀಯ ರಾಯಭಾರಿಯಾಗಿ ಕೂಡ ಅವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಇದಲ್ಲದೆ ಇವರು ಸಿಂಗಾಪುರ್ನಲ್ಲಿ ಭಾರತೀಯ ಮೂಲದ ಹೈ ಕಮಿಷನ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. 1980ರಿಂದ 85ರವರೆಗೂ ಇವರು ಭಾರತ ವಿದೇಶಾಂಗ ಮಂತ್ರಿಯ ಶಾಖೆಯಲ್ಲಿ ಅಂಡರ್ ಸೆಕ್ರೆಟರಿಯಾಗಿ ಸೇವೆಯನ್ನು ಸಲ್ಲಿಸಿದಂತ ಇವರು ಮುಂದೆ 1985ರಿಂದ 88ರವರೆಗೂ ಇಂಡಿಯನ್ ಎಂಬಾಸಿಯಲ್ಲಿ ಮೊದಲ ಸೆಕ್ರೆಟರಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಈ ಒಂದು ಸಮಯದಲ್ಲಿ ಶ್ರೀಲಂಕಾದಲ್ಲಿ LTTE ಬಂಡುಕೋರ ಅಟ್ಟಹಾಸ ಜಾಸ್ತಿ ಇತ್ತು. ಹೀಗಾಗಿ ಜೈಶಂಕರ್ ಅವರನ್ನ ಶ್ರೀಲಂಕಾದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಆಹ್ವಾನಿಸಲಾಗಿತ್ತು. ಅವರು ಶ್ರೀಲಂಕಾಕ್ಕೆ ಹೋಗಿ ವಾಪಸ್ ಬಂದ ನಂತರ ಬುಡಾಪೆಸ್ಟ್ ನಲ್ಲಿ ಭಾರತೀಯ ಮಿಷನ್ ಕೌನ್ಸಲರ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಇದಿಷ್ಟೇ ಅಲ್ಲದೆ ಇವರು ಮಾಜಿ ರಾಷ್ಟ್ರಪತಿಗಳು ಆದಂತ ಶ್ರೀ ಶಂಕರ್ ದಯಾಳ್ ಶರ್ಮಾ ಅವರಿಗೆ ಸ್ಪೀಚ್ ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ಹಾಗೂ ಮುಂದೆ 1990ರಿಂದ 2000ರವರೆಗೂ ಇವರು ಟೋಕಿಯೋದಲ್ಲಿ ಭಾರತೀಯ ಎಂಬಾಸಿಯಲ್ಲಿ ಡೆಪ್ಯೂಟಿ ಚೀಫ್ ಆಗಿ ಸೇವೆ ಸಲ್ಲಿಸ್ತಾರೆ. ಹೀಗೆ ಆ ಒಂದು ಸಮಯದಲ್ಲಿ ವಿವಿಧ ದೇಶಗಳಲ್ಲಿ ಭಾರತೀಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂತ ಜೈಶಂಕರ್ ಅವರು ಭಾರತಕ್ಕೆ ವಾಪಸ್ ಬಂದಿದ್ರು. ವಾಪಸ್ ಬಂದ ನಂತರ ಮುಂದಿನ 3 ವರ್ಷಗಳ ಕಾಲ ಸತತವಾಗಿ ಇವರು ಈಸ್ಟ್ ಯುರೋಪಿಗೆ ಸಂಬಂಧಪಟ್ಟಂತ ಭಾರತೀಯ ವಿದೇಶಾಂಗ ಶಾಖೆಯಲ್ಲಿ ಡೈರೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ. ಹಾಗೂ 2007ರಿಂದ 2009ರವರೆಗೂ ಸಿಂಗಾಪುರ್ನಲ್ಲಿ ಹೈ ಕಮಿಷನರ್ ಹುದ್ದೆಯನ್ನ ಅಲಂಕರಿಸಿದ್ರು. ಮುಂದೆ 2009ರಿಂದ 2013ರವರೆಗೂ ಚೀನಾದಲ್ಲಿ ಭಾರತೀಯ ರಾಯಭಾರಿಯಾಗಿ ವ್ಯವಹರಿಸಿದ್ರು. ಈ ಮೂಲಕ ಜೈಶಂಕರ್ ಅವರು ವಿಶ್ವದ ಪ್ರಮುಖ ದೇಶಗಳಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ವಿವಿಧ ಹುದ್ದೆಗಳಲ್ಲಿ ಸ್ಥಾನವನ್ನ ಪಡೆದು ತಮ್ಮ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾ ಬಂದ್ರು. ಹೀಗಾಗಿ ಈ ಶಕ್ತಿಶಾಲಿ ದೇಶಗಳಲ್ಲಿ ಅನುಸರಿಸುವಂತ ರಾಜನೀತಿ ಹಾಗೂ ಕ್ರಮಗಳ ಬಗ್ಗೆ ಅವ್ರಿಗೆ ಗೊತ್ತಾಗ್ತಾ ಹೋಯಿತು. ವೀಕ್ಷಕರೇ, ಇವರ ಸಾಧನೆಗಳ ಪಟ್ಟಿ ತುಂಬಾ ದೊಡ್ಡದಿದೆ. 2002ರ ಸಮಯದಲ್ಲಿ ಅವತ್ತಿನ UPI ಸರ್ಕಾರ ಇವರನ್ನ ವಿದೇಶಾಂಗ ಶಾಖೆಯಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ನೇಮಿಸಿತ್ತು. ಈ ಒಂದು ಸಮಯದಲ್ಲಿ ಭಾರತ ಹಾಗೂ ಅಮೆರಿಕಗಳ ಮಧ್ಯೆ ನಡೀತಾ ಇದ್ದಂತಹ ನ್ಯೂಕ್ಲಿಯರ್ ಅಥವಾ ಅಣು ಒಪ್ಪಂದಗಳು ಬಹುತೇಕ ಯಶಸ್ವಿಯಾಗಿ ಸಿಂಧುವಾಗೋದಿಕ್ಕೆ ಇವರ ಪಾತ್ರ ತುಂಬಾನೇ ಮುಖ್ಯ. ಇವತ್ತು ನಮ್ಮ ಭಾರತ ತನ್ನ ನ್ಯೂಕ್ಲಿಯರ್ ರಿಸರ್ಚ್ಗಳನ್ನ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಿರಾತಂಕವಾಗಿ ನಡೆಸ್ತಾ ಇದೆ ಅಂದ್ರೆ ಅದಕ್ಕೆ ಅವತ್ತು ಜೈಶಂಕರ್ ಅವರು ನಿರ್ಮಿಸಿದಂತ ಹಾದಿನೇ ಕಾರಣ. ಈ ನೆರೆ ದೇಶಗಳಾದಂತ ಚೈನಾ ಗಡಿ ವಿಷಯದಲ್ಲಿ ಭಾರತವನ್ನ ತನಗೆ ಇಷ್ಟ ಬಂದ ಹಾಗೆ ಅತಿಕ್ರಮಿಸಿಕೊಳ್ಳುವ ಜೊತೆಗೆ ಅದು ಸಾಕಷ್ಟು ತೊಂದರೆಗಳನ್ನು ಕೂಡ ಕೊಡ್ತಾನೆ ಬಂದಿದೆ. ಹೀಗಿದ್ದು ಕೂಡ ಚೈನಾದ ಜೊತೆ ಉತ್ತಮವಾದಂತಹ ವ್ಯವಹಾರ ಮತ್ತು ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಮೊದಲಿಂದಲೂ ಜೈಶಂಕರ್ ಅವರು ಭದ್ರವಾದಂತಹ ಬುನಾದಿಯನ್ನ ಹಾಕ್ತಾನೆ ಬಂದಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು ಚೈನಾ ಏಷ್ಯಾದಲ್ಲಿನೇ ಬಲಿಷ್ಠ ದೇಶ ಆಗಿದ್ರು ಕೂಡ ಭಾರತದ ಜೊತೆಗೆ ಅದು ಸಾಕಷ್ಟು ಇಶ್ಯೂಗಳು ಇದ್ರೂ ಕೂಡ ಭಾರತದ ಮೇಲೆ ಅದು ನೇರವಾಗಿ
ಎರಗೋದಿಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಇದರಲ್ಲಿ ಜೈಶಂಕರ್ ಅವರ ಪಾತ್ರ ತುಂಬಾನೇ ದೊಡ್ಡದು. ಏಕೆಂದ್ರೆ ಅವರು ಹೆಚ್ಚು ಸಮಯದವರೆಗೂ ಚೀನಾದಲ್ಲಿ ಭಾರತೀಯ ರಾಯಭಾರಿಯಾಗಿ ಕೆಲಸವನ್ನ ಮಾಡಿದ್ದವರು. ಅವ್ರಿಗೆ ಚೀನಾ ದೇಶ ಯಾವ ರೀತಿ ತನ್ನ ಆಂತರಿಕ ವ್ಯವಹಾರವನ್ನು ನಡೆಸುತ್ತೆ ಅನ್ನೋದರ ಸುಳಿವು ಇದ್ದೇ ಇರುತ್ತೆ. ಇವರು ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾಗ ಭಾರತ ಹಾಗೂ ಚೀನಾದ ನಡುವೆ ಉಂಟಾಗಿದ್ದಂತ ಡೋಕ್ಲಾಂ ಸಮಸ್ಯೆಯನ್ನ ಕುಳಿತು ಚರ್ಚೆ ಮಾಡಿ ಪರಿಹರಿಸೋದಕ್ಕೆ ಇವರನ್ನ ಕೇಳ್ಕೊಳ್ಳಾಗಿತ್ತು. ಎಲ್ಲರೂ ಕೂಡ ನಿರೀಕ್ಷೆ ಮಾಡದಂತೆ ಆ ಒಂದು ಗಂಭೀರ ವಿವಾದವನ್ನ ಜೈಶಂಕರ್ ಅವರು ಅತ್ಯಂತ ಚಾಕಚಕತೆಯಿಂದ ಹ್ಯಾಂಡಲ್ ಮಾಡಿ ಪರಿಹಾರ ಮಾಡೋದರಲ್ಲಿ ಯಶಸ್ವಿ ಕೂಡ ಆಗಿದ್ರು. ಇನ್ನು ಇವರ ಹಾಗೂ ಪ್ರಧಾನಿ ಮೋದಿ ಅವರ ಒಡನಾಟದ ಬಗ್ಗೆ ಹೇಳೋದಾದರೆ, ವಿದೇಶಾಂಗ ಸಚಿವರಾಗಿ ಭಾರತದ ಪರ ಜೈಶಂಕರ್ ಅವರು ತಗೊಳ್ತಾ ಇರುವಂತಹ ಕ್ರಮಗಳು ಹಾಗೂ ಅನುಸರಿಸುತ್ತಿರುವಂತಹ ನೀತಿ ವಿಧಾನಗಳನ್ನ ಪ್ರಧಾನಿ ಮೋದಿ ಅವರು ತೀವ್ರವಾಗಿ ಇಷ್ಟಪಡ್ತಾರೆ. ಪ್ರಧಾನಿ ಮೋದಿ ಅವರು ತಾವು ಪಿಎಂ ಆಗುವಂತ ಮೊದಲೇ ಜೈಶಂಕರ್ ಅವರ ಕೆಲಸಗಳಿಗೆ ಮಾರು ಹೋಗಿದ್ರು. ನಿಜ ಹೇಳಬೇಕು ಅಂದ್ರೆ ಮೋದಿ ಅವರು ತಾವು ಪ್ರಧಾನಿ ಆಗೋದಕ್ಕಿಂತ ಮುಂಚೆನೆ ಜೈಶಂಕರ್ ಅವರನ್ನ ಭೇಟಿಯಾಗಿದ್ರು. ಅವರು 2014ಕ್ಕಿಂತ ಮುಂಚೆನೆ ಗುಜರಾತ್ನ ಸಿಎಂ ಆಗಿದ್ದಾಗಲೇ ಒಂದ್ಸಲ ಚೀನಾಗೆ ಭೇಟಿ ಕೊಟ್ಟಾಗ ಅಲ್ಲಿ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡ್ತಿದ್ದಂತ ಜೈಶಂಕರ್ ಅವರನ್ನ ಭೇಟಿಯಾಗಿ ಬಂದಿದ್ರು. ಇನ್ನು 2003ರಲ್ಲಿ ಮನಮೋಹನ್ ಸಿಂಗ್ ರವರು ಭಾರತದ ಪ್ರಧಾನಿಯಾಗಿದ್ದಾಗ ಭಾರತದ ಫಾರಿನ್ ಸೆಕ್ರೆಟರಿಯಾಗಿ ಜೈಶಂಕರ್ ಅವರ ಬದಲು ಸುಜಾತಾ ಸಿಂಗ್ ರವರನ್ನ ನೇಮಿಸಿಕೊಂಡಿದ್ರು. ಆದರೆ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಸ್ಥಾನಕ್ಕೆ ಜೈಶಂಕರ್ ಅವರೇ ಸೂಕ್ತ ವ್ಯಕ್ತಿ ಅಂತ ಅವರನ್ನ ನೇಮಕ ಮಾಡ್ತಾರೆ. ಜೈಶಂಕರ್ ಅವರು ಮೋದಿಯ ಕ್ಯಾಬಿನೆಟ್ ನಲ್ಲಿ ಮಂತ್ರಿಯಾಗಿ ಆಯ್ಕೆಯಾಗುವುದರ ಜೊತೆಗೆ 2015ರಿಂದ 2018ವರೆಗೂ ವಿದೇಶಾಂಗ ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಮೋದಿ ಅವರು ತಾವು ಪ್ರಧಾನಿಯಾದಾಗ ಮೊದಲು ನೆರೆ ರಾಷ್ಟ್ರಗಳ ಜೊತೆ ಉತ್ತಮ ವ್ಯವಹಾರ ಹಾಗೂ ಒಡನಾಟ ಸ್ಥಾಪಿಸಬೇಕು ಅನ್ನುವಂತ ಸಲುವಾಗಿ ಅವರು ಆರಂಭದಲ್ಲಿಯೇ ಆ ಒಂದು ಸಮಯದಲ್ಲಿ ವಿದೇಶಾಂಗ ಸಚಿವರಾಗಿದ್ದಂತ ಜೈಶಂಕರ್ ಅವರು ಕೂಡ ನೆರೆ ರಾಷ್ಟ್ರಗಳಾದಂಥ ಭೂತಾನ್, ನೇಪಾಳ್, ಶ್ರೀಲಂಕಾ, ಮಾಲ್ಡೀವ್ಸ್, ಮಯನ್ಮಾರ್, ಬಾಂಗ್ಲಾದೇಶ್ ಮೊದಲಾದ ದೇಶಗಳನ್ನ ಸುತ್ತಿ ಆ ಎಲ್ಲಾ ದೇಶಗಳ ಪ್ರಮುಖ ನಾಯಕರ ಜೊತೆ ಚರ್ಚೆ ಮಾಡಿ ಭಾರತದ ಜೊತೆ ಅವರ ಸಂಬಂಧ ಸದಾಕಾಲ ಉತ್ತಮವಾಗಿರ್ಬೇಕು ಅಂತ ಕುಳಿತು ಚರ್ಚೆ ಮಾಡಿದ್ರು. ವೀಕ್ಷಕರೇ, ಇಷ್ಟೆಲ್ಲ ಕೆಲಸ ಮಾಡಿದಂತ ಜೈಶಂಕರ್ ಅವರ ಹೆಸರು ಭಾರತಾದ್ಯಂತ ಮುಖ್ಯವಾಗಿ ಕೇಳಿಬಂದದ್ದು ಕಾಶ್ಮೀರದ ಆರ್ಟಿಕಲ್ 370 ರದ್ದಾದ ನಂತರನೇ. ಅವರು ಅನೇಕ ದೇಶಗಳಲ್ಲಿ ರಾಯಭಾರಿಯಾಗಿ ಹಾಗೂ ಉತ್ತಮ ಪ್ರತಿನಿಧಿಯಾಗಿ ಬಹಳ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿಂದ ಇದು ಸಾಧ್ಯ ಆಯಿತು. ಭಾರತಕ್ಕೆ ಸೇರಿದಂತ ಕಾಶ್ಮೀರ ಮೊದಲಿಂದನೂ ಹಾಗೂ ಯಾವತ್ತೂ ಕೂಡ ಭಾರತಕ್ಕೆ ಸೇರಿದಂತ ಅವಿಭಾಜ್ಯ ಅಂಗ ಅಂತ ಅದನ್ನ ಶಾಶ್ವತವಾಗಿ ನಮ್ಮಲ್ಲಿ ಉಳಿಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಅಂತ ಅವತ್ತಿನ ಕಾಲದಲ್ಲಿ ಅವರು ಎಲ್ರಿಗೂ ಸೂಕ್ತವಾಗಿ ತಿಳಿ ಹೇಳಿದ್ರು. ಹಾಗೂ ಕಾಶ್ಮೀರವನ್ನ ಬಲವಂತದಿಂದ ತಮ್ಮ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಂತಹ ಶತ್ರುಗಳಿಗೂ ಅವರು ಆ ಒಂದು ಸಮಯದಲ್ಲಿ ಮುಖ್ಯವಾದಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇವರ ಪರಿಣಾಮಕಾರಿ ಪ್ರಯತ್ನಗಳು ಹಾಗೂ ಉನ್ನತವಾದಂತಹ ಕೆಲಸ ಕಾರ್ಯಗಳಿಂದಾಗಿ ಆರ್ಟಿಕಲ್ ನಂಬರ್ 370 ಯಶಸ್ವಿಯಾಗಿ ಯಾವುದೇ ಅಡೆತಡೆ ಇಲ್ಲದೆ ರದ್ದಾಗುವಲ್ಲಿ ಫಲಕಾರಿಯಾಯಿತು. ವೀಕ್ಷಕರೇ, ದೇಶದ ಆಂತರಿಕ ಭದ್ರತೆಯಲ್ಲಿ ನಾವು ಅನುಸರಿಸುವಂತಹ ವಿದೇಶಾಂಗ ನೀತಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಎಂಬುದನ್ನು ತೋರಿಸಿಕೊಟ್ಟವರಲ್ಲಿ ಜೈಶಂಕರ್ ಅವರೇ ಮೊದಲಿಗರು ಅಂತ ಹೇಳಬಹುದು. ಇವರು ಅನುಸರಿಸಿದಂತ ಯಶಸ್ವಿ ವಿದೇಶಾಂಗ ಸೂತ್ರಗಳಿಂದಾಗಿ ಭಾರತ ಪ್ರತಿಯೊಂದು ದೇಶಗಳ ಜೊತೆ ಕೂಡ ಇವತ್ತು ಉತ್ತಮವಾದಂತಹ ಸ್ನೇಹವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ದೇಶಗಳು ಪರಸ್ಪರ ಬದ್ಧ ಶತ್ರುಗಳು ಆದರೂ ಕೂಡ ಭಾರತದೊಂದಿಗೆ ಎರಡೂ ದೇಶಗಳ ಸಂಬಂಧ ಒಂದೇ ತರ ಇದೆ ಹಾಗೂ ಅದು ಸ್ಥಿರವಾಗಿದೆ. ಇದಕ್ಕೆ ಕಾರಣ ಜೈಶಂಕರ್ ಅವರ ವ್ಯವಹಾರಗಳು. ಅದಷ್ಟೇ ಅಲ್ಲದೆ ಅಮೆರಿಕ ಮತ್ತು ಇರಾನ್ ನಡುವೆ ಇರುವಂತಹ ವೈರತ್ವ ಇವತ್ತು ನಿನ್ನೆಯದು ಅಲ್ಲ. ಹೀಗಿದ್ದು ಕೂಡ ಎರಡೂ ದೇಶಗಳ ಜೊತೆ ಭಾರತ ಉತ್ತಮವಾದಂತಹ ಬಾಂಧವ್ಯ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು ಜೈಶಂಕರ್ ತರಹದ ವ್ಯಕ್ತಿಗಳ ಪ್ರಯತ್ನಗಳಿಂದಾಗಿ. ಇಂಥ ಒಂದು ಅಪರೂಪದ ಉದಾಹರಣೆ ಜಗತ್ತಿನ ಬೇರೆಲ್ಲೂ ಕೂಡ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಭಾರತ ಅದೇಗೆ ಪರಸ್ಪರ ವ್ಯಕ್ತಿತ್ವದ ದೇಶಗಳ ಜೊತೆ ಕೂಡ ಒಂದೇ ತರದ ಬಾಂಧವ್ಯ ಹೊಂದಿದೆ ಅನ್ನೋದ್ರ ಬಗ್ಗೆ ವಿಶ್ವದ ಅನೇಕ ದೇಶಗಳು ಇವತ್ತಿಗೂ ಸೋಜಿಗವನ್ನ ಪಡ್ತವೆ. ಭಾರತದ ವಿದೇಶಾಂಗ ನೀತಿ ಹಾಗೂ ಅದು ಇತರ ದೇಶಗಳ ಜೊತೆ ಇಟ್ಕೊಂಡಿರುವಂತಹ ಸ್ನೇಹ ಸಂಪರ್ಕದ ಬಗ್ಗೆ ಇವತ್ತಿಗೂ ಇದೇ ಕಾರಣದಿಂದಾಗಿ ರಿಸರ್ಚ್ ಕೂಡ ನಡೀತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ದೇಶದ ಹೆಮ್ಮೆಯ ವಿದೇಶಾಂಗ ಸಚಿವರಾದಂತ ಜೈಶಂಕರ್ ಅವರು. 2020ರಲ್ಲಿ ನಡೆದಂತ ರಷ್ಯಾ ಹಾಗೂ ಯುಕ್ರೇನ್ ದೇಶಗಳ ನಡುವಿನ ಸಮರ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ಒಂದು ಸಮಯದಲ್ಲಿ ವಿದೇಶಿ ಸಂದರ್ಶಕಿ ಒಬ್ಬರು ಜೈಶಂಕರ್ ಅವರನ್ನ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈಗ ರಷ್ಯಾ ಹಾಗೂ ಯುಕ್ರೇನ್ ದೇಶಗಳ ನಡುವೆ ಬಲವಾದಂತಹ ಯುದ್ಧ ನಡೀತಾ ಇದ್ರು ಕೂಡ ಇಲ್ಲಿ ರಷ್ಯಾದಿಂದ ತೀವ್ರ ನಷ್ಟವನ್ನು ಅನುಭವಿಸ್ತಾ ಇರುವಂತಹ ಯುಕ್ರೇನ್ನ ಪರವಾಗಿ ನೀವ್ಯಾಕೆ ರಷ್ಯಾವನ್ನು ಖಂಡಿಸ್ತಿಲ್ಲ ಅಂತ ಆಕೆ ಕೇಳಿದ್ಲು. ಆ ಒಂದು ಪ್ರಶ್ನೆಗೆ ಖಡಾಖಂಡಿತವಾದಂತಹ ಹಾಗೂ ಅಷ್ಟೇ ಸಮಂಜಸವಾದಂತಹ ಪ್ರತಿಕ್ರಿಯೆಯನ್ನ ಜೈಶಂಕರ್ ಅವರು ಆಕೆಗೆ ತಿರುಗೇಟಿನ ರೂಪದಲ್ಲಿ ಕೊಟ್ಟಿದ್ರು. ನಾವು ರಷ್ಯಾದ ಸ್ನೇಹಿತರಿರ್ಬೋದು, ಯುಕ್ರೇನ್ ಕೂಡ ನಮಗೆ ದೂರದ ದೇಶವೇನಲ್ಲ. ಆದರೆ ಇಲ್ಲಿ ನಡೀತಾ ಇರೋದು ಯುರೋಪ್ ಖಂಡಕ್ಕೆ ಸೇರಿದಂತ ಘರ್ಷಣೆ. ಉದಾಹರಣೆಗೆ ಈಗ ಏಷ್ಯಾದಲ್ಲಿ ಯಾವುದೇ ದೇಶಗಳ ನಡುವೆ ಸಮರ ನಡೆದರೂ ಯುರೋಪ್ಗೆ ಸೇರಿದಂತ ರಷ್ಯಾ ತಾನು ಯಾವ ಕಾರಣಕ್ಕೂ ತಲೆಯನ್ನ ಹಾಕೋದಿಲ್ಲ. ಅದು ಕನಿಷ್ಠ ತಲೆಯನ್ನು ಕೂಡ ಕೆಡಿಸ್ಕೊಳ್ಳೋದಿಲ್ಲ. ಈಗ ಅಲ್ಲಿ ನಡೀತಿರುವಂತಹ ಯುರೋಪ್ ಘರ್ಷಣೆಗೆ ನಾವ್ಯಾಕೆ ಹೆಚ್ಚು ತಲೆ ಕೊಡಬೇಕು? ಯುರೋಪ್ನಲ್ಲಿ ಎಲ್ಲಿ ಯಾವುದೇ ತರದ ಘರ್ಷಣೆ ಉಂಟಾದ್ರೂ ನೀವು ಕೂಡ ಅದು ವಿಶ್ವದ ಸಮಸ್ಯೆ ಎನ್ನುವಂತೆ ಬಿಂಬಿಸ್ತೀರಾ ಹಾಗೂ ಈಗಲೂ ಕೂಡ ಅದೇ ಭ್ರಮೆಯಲ್ಲಿ ಇದ್ದೀರಾ. ನನ್ನ ಪ್ರಕಾರ ಇವೆಲ್ಲರೂ ಕೂಡ ಈ ಭ್ರಮೆಯಿಂದ ಆದಷ್ಟು ಬೇಗನೆ ಹೊರಬರಬೇಕು. ಏಕೆಂದ್ರೆ ಅಲ್ಲಿ ನಡೀತಿರೋದು ವಿಶ್ವದ ಸಮಸ್ಯೆ ಅಲ್ಲ, ಅದು ಕೇವಲ ಯುರೋಪಿನ ಸಮಸ್ಯೆ. ಹೀಗಾಗಿ ಅದ್ರ ಬಗ್ಗೆ ನಾವು ತಲೆ ಹಾಕುವಂತ ಗೋಜಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಜೈಶಂಕರ್ ಅವರು ಅತ್ಯಂತ ನೇರವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಅಂತಾರಾಷ್ಟ್ರೀಯ ನ್ಯೂಸ್ ವಾಹಿನಿಯ ಸ್ಟುಡಿಯೋ ಒಂದರಲ್ಲಿ ಇಷ್ಟು ನೇರವಾಗಿ ಮಾತಾಡೋದಕ್ಕೆ ಯಾರಿಗೇ ಆಗ್ಲಿ ಅದಮ್ಯವಾದಂತ ಧೈರ್ಯ ಬೇಕಾಗುತ್ತೆ. ಈ ಜೈಶಂಕರ್ ಅವರು ತಮ್ಮ ನೇರತನ ಹಾಗೂ ಅಟ್ರಾಕ್ಟಿವ್ ಶೈಲಿಯಲ್ಲಿ ತಮ್ಮ ಮಾತನ್ನ ವಿದೇಶಿ ರಿಪೋರ್ಟರ್ ಕಡೆ ಎಸ್ತಿದ್ರು. ಇನ್ನು
ಶ್ರೀಯುತ ಅಬ್ದುಲ್ ಕಲಾಂ ರವರು ನಡೆಸಿದಂತ ಪೋಖ್ರಾನ್ ಅಣು ಪರೀಕ್ಷೆ ಬಗ್ಗೆ ನಿಮಗೆ ಗೊತ್ತಿರಬಹುದು. ಅವತ್ತು ಒಂದು ನ್ಯೂಕ್ಲಿಯರ್ ಟೆಸ್ಟ್ ನಡೆಸೋದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಇದ್ವು. ಅವತ್ತು ಒಂದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ನಡೆಸೋದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಇದ್ವು. ನಮ್ಮ ನೆಲದಲ್ಲೇ ನಾವು ಅಣು ಪರೀಕ್ಷೆ ಮಾಡೋದಕ್ಕೆ ಯಾರದೋ ಮುಲಾಜಿಯಾಗಿ ಕಾಯುವಂತ ಸ್ಥಿತಿ ಅವತ್ತು ಇತ್ತು. ಆದ್ರೆ ಇವತ್ತು ಸ್ಥಿತಿ ಬದಲಾಗಿದೆ. ಪಾಕಿಸ್ತಾನ ತರದ ಕ್ಷುಲ್ಲಕ ದೇಶಗಳು ಬಾಲ ಬಿಚ್ಚೋಕೆ ಪ್ರಯತ್ನ ಪಟ್ರೆ ನಮ್ಮಲ್ಲಿರುವಂತಹ ಶಕ್ತಿಶಾಲಿಗಳನ್ನ ಅವು ನೇರವಾಗಿ ಇವತ್ತು ಯಾರಿಗೂ ಕೂಡ ಕೇರ್ ಮಾಡದೆ ಪಾಕಿಸ್ತಾನ ನೆಲದ ಮೇಲೆ ಉಡಾಯಿಸಿ ನಮ್ಮ ಪವರ್ ಏನು ಅಂತ ತೋರಿಸೋದಕ್ಕೆ ಮುಕ್ತ ಅವಕಾಶ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಜೈಶಂಕರ್ ತರಹದ ದಿಟ್ಟ ವ್ಯಕ್ತಿಗಳ ಯಶಸ್ವಿ ಪ್ರಯತ್ನಗಳು. ಇದೇ ಕಾರಣಕ್ಕೆ ಇಂಥ ಧೈರ್ಯವಂತ ವ್ಯಕ್ತಿ ಭಾರತದ ಪ್ರಧಾನಿಯಾಗಿ ಆಯ್ಕೆಯಾದ್ರೆ ಭಾರತದ ರೂಪುರೇಷಣೆ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಅಂತ ಹೇಳಲಾಗ್ತಿದೆ. ಇಂಥ ವ್ಯಕ್ತಿ ಏನಾದ್ರೂ ಭಾರತದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರೆ ಭಾರತ ಅತ್ಯಂತ ಕ್ಷಿಪ್ರವಾಗಿ ವಿಶ್ವದಲ್ಲಿ ಅತ್ಯಂತ ಪವರ್ಫುಲ್ ಹಾಗೂ ನಂಬರ್ 1 ದೇಶ ಆಗಿ ನಿಲ್ಲೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ವೀಕ್ಷಕರೇ, ಬಹಳ ಇತ್ತೀಚೆಗೆ ನಡೆದಂತ ಪಾಕಿಸ್ತಾನ ವಿರುದ್ಧದ ನಮ್ಮ ಆಪರೇಷನ್ ಸಿಂಧೂರ್ ಎಂಬ ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ ಕೂಡ ಅವರು ಜರ್ಮನಿಯಲ್ಲಿ ಮೆಚ್ಚುಗೆನ ಸೂಚಿಸಿ ಮಾತನಾಡಿದ್ರು. ನಮ್ಗೆ ನಮ್ಮ ದೇಶ ಹಾಗೂ ಇಲ್ಲಿಯ ಜನರನ್ನ ರಕ್ಷಣೆ ಮಾಡಿಕೊಳ್ಳುವಂತ ಹಕ್ಕು ಇದೆ. ಇಲ್ಲಿಯ ಆಂತರಿಕ ಭದ್ರತೆಗೆ ಸವಾಲಾಗಿರುವಂತಹ ಯಾವುದೇ ದುಷ್ಟಶಕ್ತಿಯನ್ನು ನಾವು ಸಹಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಆಪರೇಷನ್ ಸಿಂಧೂರ್ ತರದ ಕಾರ್ಯಾಚರಣೆಗೆ ಸದಾ ನನ್ನ ಬೆಂಬಲ ಇದ್ದೇ ಇರುತ್ತೆ. ಭಾರತವಾಗ್ಲಿ, ಇಲ್ಲಿಯ ಜನರಾಗ್ಲಿ ಅಥವಾ ಯೋಧರಾಗ್ಲಿ ಶತ್ರುಗಳ ಯಾವುದೇ ಪ್ರಯತ್ನಕ್ಕೂ ಕೇರ್ ಮಾಡದೆ ಮುನ್ನುಗ್ಗಿ ಶತ್ರುಗಳನ್ನ ನೇರವಾಗಿ ನಾಶ ಮಾಡಬೇಕು. ಇದಕ್ಕೆ ಯಾವುದೇ ರಾಜಕೀಯ ಬಲದ ಅಡ್ಡಿ ಇರಬಾರದು ಅಂತ ಅವರು ಹೇಳಿದ್ರಲ್ಲದೆ ತಮ್ಮ ಟ್ವಿಟರ್ ಖಾತೆಯಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ರು. ಜೈಶಂಕರ್ ಅವರ ಪ್ರತಿ ನಡೆನುಡಿಯಲ್ಲೂ ಕೂಡ ನಾವು ರಾಷ್ಟ್ರಭಕ್ತಿ ತುಡಿದಿರೋದನ್ನ ಗಮನಿಸಬಹುದು. ಇಂಥ ವ್ಯಕ್ತಿ ನಿಶ್ಚಿತವಾಗಿ ಭಾರತದ ಪ್ರಧಾನಿ ಸ್ಥಾನಕ್ಕೆ ಏರ್ಬೇಕು ಅನ್ನೋದು ಬಹುತೇಕ ಜನರ ವೈಯಕ್ತಿಕ ಅನಿಸಿಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಜೈಶಂಕರ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.